ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಮೊನ್ನೆ ಒಂದು ಸ್ವಲ್ಪ ಮಂದಿ ಗ್ರೂಪ್ನಲ್ಲಿ ಕೇಳ್ತಾ ಇದ್ರಿ ಪಿ ಜಿ ಸಿ ಟಿಗೆ ಏನು ವ್ಯತ್ಯಾಸ ಮತ್ತು ಕೆ ಮ್ಯಾಟ್ಗೆ ಏನು ವ್ಯತ್ಯಾಸ ಅಣ್ಣ ಅಂತ. ಅದಕ್ಕಾಗಿ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜಾಸ್ತಿ ಪಿ ಜಿ ಸಿ ಟಿ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಕೆ ಮ್ಯಾಟ್ ಬಗ್ಗೆ ಯಾರಿಗೂ ಜಾಸ್ತಿ ಗೊತ್ತಿಲ್ಲ. ಅದು ಅದು ಯಾವ ಥರ ಕೆಲಸ ಮಾಡ್ತಾಣ ಅಂದ್ರೆ ಫ್ರೀ ಸ್ಟ್ರಕ್ಚರ್ ಆಗಿರ್ಬೋದು, ಅದಕ್ಕೆ ಎಷ್ಟು ಫೀ ಇರುತ್ತೆ, ಯಾವ್ಯಾವ ಕಾಲೇಜ್ನಲ್ಲಿ ಪ್ಲೇಸ್ಮೆಂಟ್ನು ಇರುತ್ತಾ, ಮತ್ತು ಕೆ ಮ್ಯಾಟ್ ಎಂಟ್ರೆನ್ಸ್ ಎಕ್ಸಾಮು ಅಪ್ಲಿಕೇಬಲ್ ಆಗುತ್ತಾ ಎಲ್ಲ ಕಾಲೇಜ್ಗೆ, ಈ ಥರ ಪ್ರಶ್ನೆಗಳೇನ್ರಿ. ಅದಕ್ಕಾಗಿ ನಿಮಗೋಸ್ಕರ ವಿಡಿಯೋ. ಒಂದನೇದಾಲಿ ಕರ್ನಾಟಕ ಸ್ಟೇಟ್ ಲೆವೆಲ್ MBA ಎಂಟ್ರೆನ್ಸ್ ಎಕ್ಸಾಮ್ ಪಾರ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಕೆ ಮ್ಯಾಟ್ ಆ್ಯಂಡ್ ಪಿ ಜಿ ಸಿ ಟಿ. ಇಲ್ಲಿ ನೋಡೋಣ, ನಾವು ಇದ್ರ ಬಗ್ಗೆ ನ್ಯಾಷನಲ್ ಲೆವೆಲ್ಸ್ ಇವೆಲ್ಲ, ಇವು ಸ್ಟೇಟ್ ಲೆವೆಲ್ಸು, ಇನ್ಸ್ಟಿಟ್ಯೂಟ್ ಲೆವೆಲ್ ಅಂತ. ನಾವೀಗ ಮಾತಾಡ್ತಾ ಇರೋದು ಬರೀ ಕೆ ಮ್ಯಾಟ್ ಮತ್ತು ಪಿ ಜಿ ಸಿ ಟಿ ಎರಡೇ. ಈಗ ಬನ್ನಿ ನೋಡೋಣ. ಮತ್ತೆ ನೋಡಿ, ಕರ್ನಾಟಕ ಸ್ಟೇಟ್ ಲೆವೆಲ್ MBA ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮು. ಎಕ್ಸಾಮ್ ನೇಮ್ ಕರ್ನಾಟಕ ಮ್ಯಾನೇಜ್ಮೆಂಟ್ ಆಪ್ಟಿಟ್ಯೂಡ್ ಟೆಸ್ಟ್ ಆರ್ ಕೆ ಮ್ಯಾಟ್ ಅಂತ ಕರೀತಾರೆ ಇದಕ್ಕೆ. ಕರ್ನಾಟಕ ಪೋಸ್ಟ್ ಗ್ರಾಜ್ಯುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಕರ್ನಾಟಕ ಪಿ ಜಿ ಸಿ ಟಿ. ಮತ್ತೆ ಕಂಡಕ್ಟೆಡ್ ಬಾಡಿ ಅಂತ ಕೇಳಿದ್ದಾರೆ, ಕಂಡಕ್ಟೆಡ್ ಬೈ ಅಂತ ಆಗಬೇಕಿತ್ತು. ಕರ್ನಾಟಕ ಪೋಸ್ಟ್ ಅಂದರೆ ಇದು ಪ್ರೈವೇಟ್ ಕಾಲೇಜಸ್ ಅವ್ರು ನಡೆಸ್ತಾರೆ ಕೆ ಮ್ಯಾಟನ್ನು. ಇವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ನಡೆಸ್ತಾರೆ. ಎಕ್ಸಾಮ್ ಲೆವೆಲ್ ಎರಡೂ ಸ್ಟೇಟ್ ಲೆವೆಲ್ಲೇ. ಮತ್ತು ಫ್ರೀಕ್ವೆನ್ಸಿ ಕೆ ಮ್ಯಾಟು ಟ್ವೈಸ್ ಇನ್ ಎ ಇಯರ್ ಅಂದರೆ 6 ತಿಂಗಳಿಗೊಮ್ಮೆ ಇರುತ್ತೆ. ಪಿ ಜಿ ಸಿ ಟಿ ವರ್ಷದಲ್ಲಿ ಒಮ್ಮೆ ಇರುತ್ತೆ. ಮತ್ತು ಮೋಡ್ ಆಫ್ ಎಕ್ಸಾಮ್ ಇದು ಕೆ ಮ್ಯಾಟ್ ಆನ್ಲೈನ್ ಇರುತ್ತೆ. ಅಂದರೆ ಹಿಂದಿನ ವರ್ಷದಲ್ಲಿ ನಾನು ಬರೋದಾಗ ಆನ್ಲೈನ್ ಇತ್ತು. ಪಿ ಜಿ ಸಿ ಟಿ ಮಾತ್ರ ಆಫ್ಲೈನ್ ಇರುತ್ತೆ. ಡ್ಯೂರಿಂಗ್ 2 ತಾಸು, ಎರಡು ಕೆ ಮ್ಯಾಟು ಕೂಡ 2 ತಾಸು, ಪಿ ಜಿ ಸಿ ಟಿ 2 ತಾಸು. ಎಕ್ಸಾಮ್ ಪ್ಯಾಟರ್ನ್ 120 MCQs ಇರುತ್ತೆ ಕೆ ಮ್ಯಾಟ್ದಲ್ಲಿ. ಪಿ ಜಿ ಸಿ ಟಿಯಲ್ಲಿ 100 ಮಾರ್ಕ್ಸಿಂದ ಇರುತ್ತೆ. ಅಂದರೆ ಸಿಲೆಬಸ್ ಏನಿರುತ್ತೆ ಅಂದರೆ ನೋಡಿ, ಈ ಕೆ ಮ್ಯಾಟ್ದು ವೈಬ್ರಲ್ ಅಬಿಲಿಟಿ ಆ್ಯಂಡ್ ರೀಡಿಂಗ್ ಕಂಪರ್ಸೇಷನ್ ಆಪ್ಟಿಟ್ಯೂಡ್ ಅಬಿಲಿಟಿ ಆ್ಯಂಡ್ ರೀಸನಿಂಗ್ ಇರುತ್ತೆ, ಲಾಜಿಕಲ್ ರೀಸನಿಂಗ್. ಮತ್ತು ಇಲ್ಲಿ ಪಿ ಜಿ ಸಿ ಟಿಯಲ್ಲಿ ಇಂಗ್ಲೀಷು, ಜನರಲ್ಲು, GK, ರೀಸನಿಂಗು ಆ್ಯಂಡ್ ಮತ್ತಿದೇನು ಆಪ್ಟಿಟ್ಯೂಡ್ ಅನಾಲಿಸಿಸ್ಸು, ಈ ಥರದ ಈ ವರ್ಷ ಚೇಂಜ್ ಮಾಡಿದ್ದಾರೆ. ಒಟ್ಟು ಟೋಟಲ್ ಆಗಿ 5 ಥರ ಬರುತ್ತೆ, ಆಯಿತಾ. ಮತ್ತು ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ, ಎರಡು ಇಂಗ್ಲೀಷಲ್ಲೇ ಇರುತ್ತೆ. ಎಕ್ಸಾಮ್ ಪ್ರಪೋಸ್ ಅಂದರೆ ಅಡ್ಮಿಷನ್ ಇನ್ ಟಾಪ್ 170 MBA ಕಾಲೇಜಸ್ ಆಗುತ್ತೆ. ಇದು 178 ಕಾಲೇಜಸಲ್ಲಿ. ಕೋರ್ಸ್ MBA, PGDM, MCA, ಇದು ಕೆ ಮ್ಯಾಟ್ದು. ಇದು ಪಿ ಜಿ ಸಿ ಟಿ MBA, MCA, MTech, ME ಈ ಥರ ಆಗುತ್ತೆ. ಇದು ಆಫೀಷನಲ್ ವೆಬ್ಸೈಟದ್ದು ಲಿಂಕು, ಯಾರಿಗಾದರೂ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಹೋಗಿ ಅಲ್ಲೇ ಡೈರೆಕ್ಟಾಗಿ ಇದಾಗುತ್ತೆ. ಎಲಿಜಿಬಿಲಿಟಿ ಅಂದರೆ ಎನಿ ಡಿಗ್ರಿ ಆಗಿರ್ಬೋದು, ಏನೇ ಆಗಲಿ, ನೀವು BA, BCom ಏನೇ ಪದವಿ ಹೊಂದಿದ್ದರೆ ಇದು ಅಪ್ಲಿಕೇಬಲ್ ಆಗುತ್ತೆ. ಕ್ವಾಲಿಫಿಕೇಷನ್ ಮಾರ್ಕ್ಸ್ ನೀವು GM ಆದರೆ 50% ಬೇಕೇ ಬೇಕು. SC ST ಈ ಥರ ಆದರೆ 45 ಬೇಕೇ ಬೇಕು ಕಡ್ಡಾಯವಾಗಿ. ಇದು ಹೇಳಿದ್ನಲ್ಲ, ಯಾವ್ಯಾವ ಕಾಲೇಜಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಕೆ ಮ್ಯಾಟ್ ಅಂತ. ಕರ್ನಾಟಕ ಸ್ಟೇಟ್ ಲೆವೆಲ್ MBA ಎಂಟ್ರೆನ್ಸ್ ಎಕ್ಸಾಮು. ಇದು ಟಾಪ್ ಒಂದು 5 ಕಾಲೇಜಸ್ ಅಷ್ಟೇ ನಾನು ಲಿಸ್ಟ್ ಮಾಡಿರೋದು. ಆಚಾರ್ಯ ಬೆಂಗಳೂರು ಸ್ಕೂಲ್ ಕೆ ಮ್ಯಾಟ್ದಿದು, ಮತ್ತು ಅಲಯನ್ಸ್ ಸ್ಕೂಲ್ ಆಫ್ ಬಿಸ್ನೆಸ್ ಬೆಂಗಳೂರು, ಮತ್ತು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬೆಂಗಳೂರು. 4ನೇದು ರಾಮಾಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. 5ನೇದು ISBR ಬಿಸ್ನೆಸ್ ಸ್ಕೂಲ್ ಬೆಂಗಳೂರು.
ಇದು ಕೆ ಮ್ಯಾಟ್ದು 5 ಟಾಪ್ ಕಾಲೇಜಸ್. ಕೆ ಮ್ಯಾಟ್ ಬರೆದು ಹೋದ್ರೆ ಮಾತ್ರ ಇವು 5 ಕಾಲೇಜಸ್ ಈಗ ಹೇಳಿದ್ನಲ್ಲ, ಇವೆಲ್ಲ ಉಳ್ಕಿದ್ದು ಕಾಲೇಜಸ್ ಎಲ್ಲ ಕೆ ಮ್ಯಾಟ್ ಬರೆದು ಹೋದ್ರೆ ಕೆ ಮ್ಯಾಟ್ ಬರ್ದಿದ್ರೆ ನೀವು ತಗೊಳಲ್ಲ. ಮತ್ತೆ ಇದು ಪಿ ಜಿ ಸಿ ಟಿ, ಏಮ್ಸ್ ಕಾಲೇಜು, ಎರಡನೇದು ಪ್ರೆಸಿಡೆನ್ಸಿ ಕಾಲೇಜು, ಇದು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಇದು ಪ್ರೆಸಿಡೆನ್ಸಿ ಕಾಲೇಜು. ಮತ್ತೆ ಇದು ಗ್ಲೋಬಲ್ ಬಿಸ್ನೆಸ್ ಸ್ಕೂಲು, ಇದು ಪಿ ಇ ಎಸ್ ಯೂನಿವರ್ಸಿಟಿ. ಮತ್ತೆ ಇದು ಕೆ ಎಲ್ ಎಸ್ ಯೂನಿವರ್ಸಿಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಎಜುಕೇಶನ್ ರಿಸರ್ಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಏನ್ ಬೇಕು, ಎದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅದೆಲ್ಲ ಹೇಳಿ. ಅಂದ್ರೆ ಒಬ್ಬೊಬ್ರು ಕೇಳ್ತಾ ಇದ್ರು, ಈವ್ನಿಂಗ್ ಸ್ಕೂಲ್ ಬಿಟ್ರ, ಆಫ್ಲೈನ್ ಕಾಲೇಜ್ ಬಿಟ್ರ, ರೆಗ್ಯುಲರ್ ಮತ್ತೆ ಆನ್ಲೈನ್ ಕಾಲೇಜ್ ಬಿಟ್ಟಾರ, ನೀವು ಯಾವ್ದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.